ಈ ಬೇಸಿಗೆಯ ಧಗೆಯಲ್ಲಿ ಹೊರಗಡೆ ಓಡಾಡುವಾಗ ಎಲ್ಲರ ಕಣ್ಣು ರಸ್ತೆ ಬದಿಯ ಎಳನೀರಿನ ಅಂಗಡಿಯನ್ನೇ ಹುಡುಕುತ್ತಿರುತ್ತದೆ. ದೇಹ ತಂಪು ಮಾಡುವ ಎಳನೀರು ಈ ಸಮ್ಮರ್ನಲ್ಲಿ ಬೇಡಿಕೆ ಹೆಚ್ಚಿಸಿಕೊಳ್ಳುವುದರ ಜೊತೆಗೆ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಲಭಿಸುತ್ತೆ. ಆದರೆ ಎಳನೀರು ಕುಡಿಯೋಕ್ಕೂ ಒಂದು ಉತ್ತಮ ಸಮಯ ಅಂತ ಇರುತ್ತಾ? ಖಂಡಿತ ಇರುತ್ತೆ. ಹಾಗಿದ್ರೆ ಎಳನೀರು ಸೇವನೆಗೆ ಬೆಸ್ಟ್ ಟೈಮ್ ಯಾವುದು? ಈ ಸ್ಟೋರಿ ನೋಡಿ. ಬೇಸಿಗೆಯಲ್ಲಿ ದೇಹ ತಂಪು ಮಾಡುವ ಎಳನೀರು. ಎಳನೀರು ಸೇವನೆಗೆ ಬೆಸ್ಟ್ ಟೈಮ್ ಯಾವುದು ಗೊತ್ತೇ? ಬೇಸಿಗೆ ಶುರುವಾಗಿದೆ. ದಿನವಿಡೀ ಬಾಯಾರಿಕೆಯಾದಂತೆ ಸುಸ್ತಾದಂತೆ ಅನುಭವ ಆಗುತ್ತಲೇ ಇರುತ್ತೆ. ಹೀಗಾಗಿ ದೇಹವನ್ನ ಹೈಡ್ರೀಕರಿಸಿ ಇಟ್ಕೊಳ್ಳೋದು ಮುಖ್ಯ. ಹೀಗಾಗಿಯೇ ಸಮ್ಮರ್ ಶುರುವಾದಾಗ ಜನರು ಹೆಚ್ಚು ಜ್ಯೂಸ್, ಎಳನೀರು ಮೊದಲಾದ ಪಾನೀಯವನ್ನ ಕುಡಿಯುತ್ತಾರೆ. ಎಳನೀರು ದೇಹವನ್ನ ಹೈಡ್ರೇಟ್ ಆಗಿ ಇಟ್ಟುಕೊಳ್ಳೋದು ಮಾತ್ರವಲ್ಲದೆ ದೇಹಕ್ಕೆ ಅಗತ್ಯವಾದ ಶಕ್ತಿಯನ್ನ ನೀಡುತ್ತೆ. ಆದ್ರೆ ಯಾವ ಸಮಯದಲ್ಲಿ ಎಳನೀರು ಕುಡಿಯೋದಕ್ಕೆ ಆರೋಗ್ಯಕ್ಕೆ ಉತ್ತಮ ಅನ್ನೋದನ್ನ ತಿಳಿದುಕೊಳ್ಬೇಕು. ಬಹುತೇಕರು ಬೆಳಗ್ಗೆದ್ದು ಎಳನೀರು ಕುಡಿಯುತ್ತಾರೆ. ಮತ್ತೆ ಕೆಲವರು ಮಧ್ಯಾಹ್ನ ಊಟವಾದ ಬಳಿಕ ಎಳನೀರು ಕುಡಿಯುವ ಅಭ್ಯಾಸ ಇಟ್ಕೊಂಡಿರ್ತಾರೆ. ಆದ್ರೆ ಇದರಲ್ಲಿ ಯಾವ ಅಭ್ಯಾಸ ಆರೋಗ್ಯಕ್ಕೆ ಒಳ್ಳೆಯದು? ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ಕೇವಲ 1 ಲೋಟ ತೆಂಗಿನ ನೀರನ್ನ ಕುಡಿಯೋದು ತೂಕ ನಿರ್ವಹಣೆಗೆ ಸಹಾಯ ಮಾಡುತ್ತೆ. ಚರ್ಮದ ಜಲಸಂಚಯನವನ್ನು ಸುಧಾರಿಸುತ್ತೆ ಮತ್ತು ಬ್ಯಾಕ್ಟೀರಿಯಾದ ಸೋಂಕನ್ನು ತಡೆಯುತ್ತೆ ಎಂದು ತಜ್ಞರು ಹೇಳ್ತಾರೆ. ತೆಂಗಿನ ನೀರಿನಲ್ಲಿ ಕ್ಯಾಲೋರಿ ಕಡಿಮೆ ಇರುವ ಕಾರಣ ಇದನ್ನು ಕುಡಿಯೋದ್ರಿಂದ ಆರೋಗ್ಯಕ್ಕೆ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ. 1 ಕಪ್ನಲ್ಲಿ ಕೇವಲ 45 ಕ್ಯಾಲೋರಿಗಳಿವೆ. ಹೀಗಾಗಿ ನೀವು ಸೋಡಾ ಅಥವಾ ಇತರ ಸಕ್ಕರೆ ಪಾನೀಯಗಳನ್ನು ಕುಡಿಬೇಕು ಅನಿಸಿದಾಗಲೆಲ್ಲ ಎಳನೀರು ಕುಡಿಯೋದು ಉತ್ತಮ. ಪ್ರತಿಯೊಬ್ಬರು ಎಳನೀರು ಕುಡಿಯೋದು ಅತ್ಯುತ್ತಮ ಎಂದು ಆಹಾರ ತಜ್ಞರು ಹೇಳ್ತಾರೆ. ತೆಂಗಿನ ನೀರು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಮತ್ತು ದೇಹದ ಚಯಾಪಚಯ ಕ್ರಿಯೆಯನ್ನ ಕಿಕ್ ಸ್ಟಾರ್ಟ್ ಮಾಡುತ್ತೆ. ತೆಂಗಿನ ನೀರನ್ನ ಸಂಜೆಯ ಸಮಯದಲ್ಲಿ ಕುಡಿಯೋದಕ್ಕಿಂತ ಬೆಳಗ್ಗೆ ಬೇಗನೆ ಕುಡಿಯೋದು ಮತ್ತು ಹಿತಮಿತವಾಗಿ ಕುಡಿಯೋದು ಉತ್ತಮ ಎಂದಿದ್ದಾರೆ. ತೆಂಗಿನ ನೀರು ಅತ್ಯುತ್ತಮ ನೈಸರ್ಗಿಕ ಎಲೆಕ್ಟ್ರೋಲೈಟ್ ಮೂಲವಾಗಿದೆ. ವ್ಯಾಯಾಮದ ನಂತರ ಪುನರ್ಜಲೀಕರಣಕ್ಕೆ ಇದು ಉತ್ತಮ ಆಯ್ಕೆಯಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ರಕ್ತದಲ್ಲಿ ಪೊಟ್ಯಾಷಿಯಂ ಅಧಿಕವಾಗಿದ್ದರೆ ತೆಂಗಿನ ನೀರನ್ನ ಕುಡಿಬೇಡಿ. ತೆಂಗಿನ ನೀರಿನಲ್ಲಿ ಹೆಚ್ಚಿನ ಪ್ರಮಾಣದ ಪೊಟ್ಯಾಷಿಯಂ ಇದೆ. ಆದ್ದರಿಂದ ಮೂತ್ರಪಿಂಡದ ಕಾಯಿಲೆ ಇರೋರು ಮತ್ತು ಹೃದಯದ ತೊಂದರೆ ಇರೋರು ಇದನ್ನ ತೆಗೆದುಕೊಳ್ಳಬಾರದು. ಕೆಲವು ಜನರು ಬೆಡ್ ಟೈಮ್ ಮೊದಲು ತೆಂಗಿನ ನೀರನ್ನ ಹಿತವಾದ ಮತ್ತು ಜಲಸಂಚಯನಗೊಳಿಸುವ ಆಯ್ಕೆಯಾಗಿ ಪರಿಗಣಿಸುತ್ತಾರೆ. ಆದರೆ ಹೀಗೆ ಮಾಡಿದಾಗ ಇದು ನಿದ್ರೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ನೆನಪಿನಲ್ಲಿಡಬೇಕು. ನೆನಪಿಡಿ, ತೆಂಗಿನ ನೀರು ಆರೋಗ್ಯಕರ ಆಯ್ಕೆಯಾಗಿದ್ರೂ ಅದರ ನೈಸರ್ಗಿಕ ಸಕ್ಕರೆ ಅಂಶದಿಂದಾಗಿ ಮಿತವಾಗಿ ಕುಡಿಯುವುದು ಸಹ ಮುಖ್ಯವಾಗಿದೆ ಎಂದು ಆಹಾರ ತಜ್ಞರು ಹೇಳ್ತಾರೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.